2019ನೇ ಸಾಲಿನ ಫೆಬ್ರವರಿ 14ರಂದು ನಡೆದ ರಣಭೀಕರ ಸ್ಫೋಟದಲ್ಲಿ ಬಲಿಯಾದ ಸೈನಿಕರಿಗೆ ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. 12 ಫೆಬ್ರವರಿ 2019ರಂದು ಪುಲ್ವಾಮಾ ಮಾರ್ಗವಾಗಿ ತಮ್ಮ ಕರ್ತವ್ಯಕ್ಕೆಂದು ತೆರಳುತ್ತಿದ್ದ ಸಿಆರ್ಪಿಎಫ್ ಸೈನಿಕರ ಮೇಲೆ ಮುಸ್ಲಿಂ ಭಯೋತ್ಪಾದಕ ಆರ್ಡಿಎಕ್ಸ್ ಬಾಂಬ್ ಸ್ಫೋಟಿಸಿ ಒಂದೇ ಬಸ್ನಲ್ಲಿ ಇದ್ದ 41 ಜನರ ಶವ ಛಿದ್ರವಾಗಿತ್ತು. ಸೈನಿಕರ ಆತ್ಮಕ್ಕೆ ಶಾಂತಿ ಕೋರಲೆಂದು ಇಂದು ಸಕಲೇಶಪುರದ ದೋಣಿಗಲ್ ವೃತ್ತದ ಬಳಿ ಪೂಜೆ ಸಲ್ಲಿಸಿ ಮೌನಾಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಿಂದೂ ಮುಖಂಡ ಕೌಶಿಕ್ ಹೆನ್ನಲಿ, ಇಂದಿನ ಕಾಲಘಟ್ಟದ ಯುವಕರು ಪಾಶ್ಚಿಮಾತ್ಯ ಸಂಸ್ಕೃತಿ ಕಡೆಗೆ ವಾಲುತ್ತಿದ್ದು ಅವರ ಮನಸ್ಸನ್ನು ದೇಶಭಕ್ತಿ ಕಡೆಗೆ ಸೆಳೆಯಬೇಕು ಎಂದು ತಿಳಿಸುತ್ತಾ 14 ಫೆಬ್ರವರಿ ಪ್ರೇಮಿಗಳ ದಿನ ಆಚರಣೆ ಮಾಡುವ ಬದಲು ಹುತಾತ್ಮ ದಿನ ಎಂದು ಆಚರಣೆ ಮಾಡೋಣ ಎಂದು ಕರೆ ಕೊಟ್ಟರು. ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಈ ದಿನ ಫೆಬ್ರವರಿ 14ನೇ ತಾರೀಕು ಅಂತ ಹೇಳಿದ್ರೆ 2019ರಲ್ಲಿ ಪುಲ್ವಾಮಾ ದಾಳಿಯಲ್ಲಿ ದೇಶದ ರಕ್ಷಣೆಯನ್ನ ಮಾಡ್ತಿರ್ತಕ್ಕಂಥ ಸೈನಿಕರುಗಳು ದೇಶಕ್ಕೋಸ್ಕರ ಭಯೋತ್ಪಾದಕರ ದಾಳಿಗೆ ಪುಲ್ವಾಮಾ ದಾಳಿಯಲ್ಲಿ ಮರಣ ಹೊಂದ್ತಾರೆ, ಹುತಾತ್ಮರಾಗ್ತಾರೆ. ದೇಶಕ್ಕೋಸ್ಕರ ಅವ್ರನ್ನೆಲ್ಲರೂ ಸಹ ಸ್ಮರಿಸಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷನೂ ಸಹ 2019ರಿಂದ ಅವರನ್ನ ಸ್ಮರಣೆಯನ್ನ ಮಾಡ್ಕೊಬಿಡ್ತಿದ್ದೀವಿ. ಇವಾಗಿನ ಯುವ ಸಮುದಾಯ ಏನು ಪ್ರೇಮಿಗಳ ದಿನಾಚರಣೆ ಅಂತೇಳಿ ಪಾಶ್ಚಾತ್ಯ ದೇಶದ ಆಚರಣೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ, ಅವ್ರನ್ನೆಲ್ಲ ಜಾಗೃತ ಮಾಡಬೇಕು. ದೇಶಕ್ಕೋಸ್ಕರ ಮತ್ತು ಸಮಾಜಕ್ಕೋಸ್ಕರ ಯಾರು ಸೇವೆಯನ್ನ ಸಲ್ಲಿಸ್ತಾರೆ ಮತ್ತು ಹುತಾತ್ಮರಾಗ್ತಾರೆ ಅಂತವರನ್ನ ಸ್ಮರಣೆ ಮಾಡುವ ಮುಖಾಂತರ ಯುವಕರುಗಳಲ್ಲಿ ಒಂದು ಜಾಗೃತಿಯನ್ನ ಮಾಡುವಂತ ಕೆಲಸವನ್ನ ಮತ್ತು ಸಮಾಜದಲ್ಲಿ ಜಾಗೃತಿಯನ್ನ ಮಾಡುವಂತ ಕೆಲಸವನ್ನ ನಮ್ಮ ಸಕಲೇಶಪುರದ ದೇಶಭಕ್ತ ಮತ್ತು ದೇಶಪ್ರೇಮಿಯ ಯುವಕರುಗಳು ಮಾಡ್ತಾ ಬರ್ತಿದ್ವಿ. ಅದಕ್ಕೋಸ್ಕರ ಇವತ್ತು ಪುಲ್ವಾಮಾ ದಾಳಿಯಲ್ಲಿ ಏನು ವೀರ ಮರಣವನ್ನು ಹೊಂದಿದ್ದಾರೆ ಅವ್ರಿಗೆಲ್ಲರಿಗೂ ಶ್ರದ್ಧಾಂಜಲಿ ಮುಖಾಂತರ ಒಂದು ಸ್ಮರಿಸ್ತಾ ಇದೀವಿ. ಈ ಸಂದರ್ಭದಲ್ಲಿ ಕ್ಯಾಮನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ಸಚಿನ್, ಹಾದಿಗೆ ಪಂಚಾಯಿತಿ ಸದಸ್ಯ ಆಕಾಶ್, ವಿನಯ್, ಜತಿನ್, ಗುರು, ಸಚಿನ್ ಬಾಳ್ಯಹಳ್ಳ, ದುಷ್ಯಂತ್ ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.